ಎಲ್ಲ ಓದ್ಕೊಂಡಿದ್ಯಾ ನೀನು? ಓದೋದೇ 17 ವರ್ಷದ ಬಾಲಕನೊಬ್ಬ ತನ್ನ ಕಾಲೇಜಿನ 3ನೇ ಮಹಡಿಯಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ. ಕೆಲವು ದಿನಗಳ ಹಿಂದೆ 10ನೇ ತರಗತಿ ಓದುತ್ತಿರುವಂತಹ ಕೇವಲ 15 ವರ್ಷದ ಹುಡುಗ ತನಗೆ ಟೀಚರ್ ಬೈದ್ರು, ಅವಮಾನ ಆಯ್ತಂತ ಹೇಳಿ ಆತ್ಮಹತ್ಯೆ ಮಾಡಿಕೊಂಡಿದೆ. ಕಳೆದ ವರ್ಷ ಉತ್ತರ ಪ್ರದೇಶದ ಗಜಿಯಾಬಾದ್ ನಲ್ಲಿ ಸೆಕೆಂಡ್ PUC ಓದುತ್ತಿರುವಂತಹ ವಿದ್ಯಾರ್ಥಿ ತನಗೆ ಕಡಿಮೆ ಅಂಕ ಬಂದಿತ್ತಂತ ಹೇಳಿ ನೇಣಿಗೆ ಶರಣಾದ. ಅಷ್ಟಕ್ಕೂ ಆ ವಿದ್ಯಾರ್ಥಿ ನೇಣಿಗೆ ಶರಣಾದಕ್ಕೆ ಕಾರಣ ಆದ್ರೂ ಏನು? ಕಡಿಮೆ ಅಂಕ ಬಂದಿದ್ದಾವ ಅಂತ ಹೇಳಿ ಅಪ್ಪ ಅಮ್ಮ ಬೈತಾರೆಂಬ ಭೀತಿಗೆ, ಟೀಚರ್ಸ್ ಮುಂದೆ, ಫ್ರೆಂಡ್ಸ್ ಮುಂದೆ ಅವನಿಗೆ ಇನ್ಸಲ್ಟ್ ಆಗುತ್ತನ್ನೋ ಹೆದರಿಕೆಗೆ. ಅಷ್ಟಕ್ಕೂ ಆ ವಿದ್ಯಾರ್ಥಿ ಫೇಲ್ ಆಗಿರ್ಲಿಲ್ಲ, ಆದ್ರೆ ಕಡಿಮೆ ಅಂಕ ಬಂದಿತ್ತು ಅವನಿಗೆ. ಆತ ತೆಗೆದ ಕಡಿಮೆ ಅಂಕ ಎಷ್ಟು ಗೊತ್ತೇ? 65%. ಯಾರು ಹೇಳ್ಕೊಟ್ರು ಫಸ್ಟ್ ಡೇ ಬರಬೇಕೆಂಬ ಚಟವನ್ನ, ಗೆಲ್ಲುವ ಚಟವನ್ನ. ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ಎಕ್ಸಾಮೇ ಫೇಲ್ ಆದಂತ ಹೇಳ್ಕೊಟ್ಟವರಾದ್ರು ಯಾರು? ಬಹುಶಃ ತಂದೆ ತಾಯಿಯರ ಒತ್ತಡ ಇರಬಹುದು. ಇತ್ತೀಚೆಗೆ ಮನೆಯವರ ಒತ್ತಡ ಇಲ್ಲದಿದ್ದರೂ ಸಮಾಜದ ಒತ್ತಡ ಏರಿನಿಂತ ಕಾಲವಿದು. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಮ್ಮ ಮಕ್ಕಳು ಯಾವುದಕ್ಕೂ ಹಿಂದೆ ಇಳಿಯಬಾರದೆಂಬ ಹುಚ್ಚು ಭ್ರಮೆಯಲ್ಲಿ ಮಕ್ಕಳನ್ನ ರೇಸಿನ ಕುದುರೆಗಳಾಗಿ ಓಡಿಸ್ತಾ ಇದ್ದೇವೆ. ಒಟ್ಟು ಸಮಾಜವಾಗಿ ನಾವಿಂದು ಮಕ್ಕಳಿಗೆ ಗೆಲ್ಲುವುದನ್ನ ಮಾತ್ರ ಹೇಳ್ಕೊಡ್ತಿದ್ದೇವೆ. ಅವರಿಗೆ ರ್ಯಾಂಕ್ ಬರಲು ಇನ್ನೆಲ್ಲದ ಕಸರತ್ತನ್ನ ಮಾಡ್ತಿದ್ದೇವೆ. LKG ಇಂದಲೇ ಮನೆಪಾಠ, ಹಾಡು, ನೃತ್ಯ, ಕಂಪ್ಯೂಟರ್, ಕರಾಟೆ ಕಲಿಸಿ ಸಕಲ ಕಲಾ ವಲ್ಲಭರಾಗಲೆಂದು ಹವನಿಸುತ್ತೇವೆ. ಇಂದು ಇಡೀ ಸಮಾಜವೇ ಒಂದು ಕ್ಷಣ ನಿಂತು ಯೋಚಿಸಬೇಕಾದಂತಹ ಸಂಗತಿಯಾಗಿದೆ. ಮಕ್ಕಳಿಗೆ ಕೇವಲ ಗೆಲ್ಲುವುದು ಹೇಗೆ, ನಾಯಕರಾಗುವುದು ಹೇಗೆ ಎಂದು ಹೇಳಿಕೊಡುತ್ತಿರುವಾಗ ಒಮ್ಮೆ ಯೋಚಿಸಿ. ಮಕ್ಕಳಿಗೆ ಸೋಲನ್ನ ಬಗ್ಗೆ ಹೇಳಿದ್ದೇವೆ. ಬಹುಶಃ ಸೋಲನ್ನ ಕಲಿಸಬೇಕಿಲ್ಲ, ಆದರೆ ಸೋಲು ಬಂದಾಗ ಅದನ್ನ ಎದುರಿಸುವುದು ಹೇಗೆ, ಅದನ್ನ ಸ್ವೀಕರಿಸುವುದು ಹೇಗೆ ಅಂತ ತಿಳಿಸಿಕೊಟ್ಟಿದ್ದೇವೆ. ಕಲಿಸಬೇಕಿದೆ ಮಕ್ಕಳಿಗೆ ನಾವಿಂದು ನೋವನ್ನ, ಸೋಲನ್ನ, ನಿರಾಸೆಯನ್ನ. ಕೆಲವೊಮ್ಮೆ ನಮ್ಮ ತಪ್ಪೇ ಇಲ್ಲದೆ ಮುಗಿ ಬೀಳುವ ಅಪಮಾನವನ್ನ ಎದುರಿಸುವುದನ್ನ, ಮುಗ್ಗರಿಸಿ ಬಿದ್ದರೂ ಮುನ್ನಡೆವ ತಾಕತ್ತನ್ನ, ಸತ್ತು ಮುಗಿಯದೆ ಇದ್ದು ಬದುಕುವ ದಿಟ್ಟತನವನ್ನ. ಸಾವಿಲ್ಲದ ಮನೆಯ ಸಾಸಿವೆಯಂತೆ ಸೋಲಿಲ್ಲದ ಮನೆಯ ಸಾಸಿವೆ ಸಿಕ್ಕೀತೆ.